ಎಲ್ರಿಗೂ ನಮಸ್ಕಾರ. ಇದು ನಿಸರ್ಗ ಹಾಸ್ಪಿಟಲ್. ನಾನು BTM ಲೇಔಟಿನ ವೈದ್ಯೆ ಡಾಕ್ಟರ್ ನಿರುಪಮಾ. ಕುತ್ತಿಗೆ ನೋವು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದನ್ನ ಯಾವುವು ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನಲ್ಲಿ ಈ ತರ ಬರುವಂತಹ ಸಾಮಾನ್ಯವಾಗಿ ಸ್ಟ್ರೇನಿಂದ ಆಗುವ ಕುತ್ತಿಗೆ ನೋವನ್ನ ಹೇಗೆ ಸರಿಪಡಿಸ್ಕೋಬಹುದು, ಯಾವ ವ್ಯಾಯಾಮಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬ್ಯಾಡ್ ಪೋಸ್ಚರ್ ಹಾಗಂದ್ರೇನು? ನೀವು ಕೆಲಸ ಮಾಡಬೇಕಾದ್ರೆ ಬೆನ್ನನ್ನ ನೇರವಾಗಿ ಇಟ್ಕೊಂಡಿರಲ್ಲ, ಅದು ನಿಮ್ಮ ಗಮನದಲ್ಲೇ ಇರೋದಿಲ್ಲ. ಅದರಿಂದ ಆಗುವ ಪರಿಣಾಮಗಳು ನಿಮ್ಮ ಕುತ್ತಿಗೆ ಮೇಲೆ ಬಂದಿರತ್ತೆ. ನೀವು ತಲೆನ ಬಾಗಿಸಿ ಕೆಲಸ ಮಾಡಬೇಕಾದ್ರೆ ಅಥವಾ ಕೆಳಗೆ ನೋಡಿ ಅಥವಾ ಬಾಗಿಸಿ ಕೆಲಸ ಮಾಡಬೇಕಾದ್ರೆ ಅಥವಾ ತುಂಬ ಹೊತ್ತು ಕೂತಿರಬೇಕಾದ್ರೆ ಬ್ಯಾಕ್ ಸಪೋರ್ಟ್ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡೋರಾಗಿದ್ರೆ ಈ ಥರ ಕುತ್ತಿಗೆ ನೋವು ಸ್ಟ್ರೇನ್ ಬೇಗ ಕಾಣಿಸುತ್ತೆ. ಇದಲ್ಲದೆ ಎಕ್ಸಸೈಸಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಸೈಸಸ್ ಇರೋದೇ ಇಲ್ಲ, ನೀವು ಬೇಸಿಕ್ ಪ್ರತಿದಿನ ಮಾಡಬೇಕಾಗಿರುವಂಥ ಎಕ್ಸಸೈಸಸ್ ಇಲ್ಲದೆ ಇರಬೇಕಾದ್ರೆ ನಿಮ್ಮ ನೆಕ್ ಅಥವಾ ನಿಮ್ಮ ಕುತ್ತಿಗೆನಲ್ಲಿರುವ ಈ ಮಸಲ್ಸ್ಗಳು ಬೇಗ ವೀಕ್ ಆಗುತ್ತೆ. ಈ ವೀಕ್ನೆಸ್ ಇಂದ ನೀವು ಯಾವುದೇ ಒಂದು ಸಿಂಪಲ್ ಕೆಲಸ ಮಾಡಬೇಕಾದ್ರೂ ಬೇಗ ಕುತ್ತಿಗೆ ನೋವು ಕಂಡು ಬರುತ್ತೆ. ಇಂಥ ನೋವಿಗೆ ಕೆಲವೊಂದು ಸಿಂಪಲ್ ನೆಕ್ ಎಕ್ಸಸೈಸಸ್ನ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಬನ್ನಿ ವ್ಯಾಯಾಮಗಳನ್ನು ಶುರು ಮಾಡೋಣ. ಮೊದಲನೇದಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಈ ಥರ 2-3 ಸತಿ ಮಾಡಾದ್ಮೇಲೆ ಬೆನ್ನನ್ನು ನೇರವಾಗಿ ಇಟ್ಕೊಳ್ಬೇಕು. ಬೆನ್ನು, ಕತ್ತು ಮತ್ತು ತಲೆ ಮೂರುವೆ ಒಂದೇ ನೇರವಾಗಿರುವ ಲೈನಲ್ಲಿ ಇರಬೇಕು. ನಿಮ್ಮ ಕಂಫರ್ಟ್ನ ಪ್ರಕಾರ 2 ಕಾಲುಗಳನ್ನ ಮಡಚಿ ಇಟ್ಕೋಬೋದು, ಇಲ್ಲ ಕುರ್ಚಿ ಮೇಲೆ ಕೂತ್ಕೋಬೋದು, ಅಥವಾ ಚಾಪೆ ಅಥವಾ ಯೋಗ ಮ್ಯಾಟ್ನ ಹಾಸ್ಕೊಂಡು ನಿಮ್ಮ ಕಾಲುಗಳನ್ನು ನೀಡ್ಕೊಂಡು ಕೂತ್ಕೋಬೋದು. ಮೊದಲನೇ ಅಭ್ಯಾಸ, ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ಅಭ್ಯಾಸದಲ್ಲಿ 2 ಭುಜಗಳನ್ನ ಸೀದಾ ಮೇಲೆತ್ತಬೇಕು, ನಿಧಾನವಾಗಿ ಕೆಳಗಿಳಿಸಬೇಕು. ಇವಾಗ ಉಸಿರಾಟದ ಜೊತೆ ಮಾಡೋಣ. ಉಸಿರು ಒಳಗೆ ತಗೊಳ್ತಾ ಭುಜನ ಮೇಲಕ್ಕೆತ್ತಿ, ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕೆಳಗಿಳಿಸಿ. ಇದನ್ನು 10 ಬಾರಿ ರಿಪೀಟ್ ಮಾಡಿ. ಎರಡನೇ ಅಭ್ಯಾಸ, ನಿಮ್ಮ 2 ಭುಜವನ್ನು ಮತ್ತೆ ಭುಜದ ಮೂಳೆ, ಸ್ಕ್ಯಾಪುಲಾರ್ ಬೋನ್ ಅಂತ ಏನು ಹೇಳ್ತೀವಿ, ಇವೆರಡನ್ನು ಒಟ್ಟಿಗೆ ಹಿಂದಕ್ಕೆ ತಗೊಳ್ಳಿ. 2 ಭುಜವನ್ನು ಬೆನ್ನ ಮಧ್ಯೆ ತೂಗಿಸೋಕ್ಕೆ ಪ್ರಯತ್ನಿಸಿ. ಈ ಥರ ಮತ್ತೆ 10 ಸಾರಿ ರಿಪೀಟ್ ಮಾಡಿ. ಮೂರನೇ ಅಭ್ಯಾಸ, ಶೋಲ್ಡರ್ ರೊಟೇಷನ್. 2 ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ರೆಸ್ಟಿಂಗ್ ಪೊಸಿಷನಲ್ಲಿ ಇಟ್ಕೊಳ್ಳಿ. ಭುಜವನ್ನು ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ, ನಂತರ ಮುಂದಕ್ಕೆ, ಕೆಳಗೆ ಮತ್ತು ಹಿಂದೆ. ಇದು ಫಾರ್ವರ್ಡ್ ರೊಟೇಷನ್. ಹೀಗೆ ಅನಂತರ ಮೇಲೆ, ಹಿಂದಕ್ಕೆ, ಕೆಳಗೆ ಮತ್ತು ಮುಂದೆ ಬ್ಯಾಕ್ವರ್ಡ್ ರೊಟೇಷನ್. ಎರಡನ್ನು 5 ಬಾರಿ ಅಭ್ಯಾಸ ಮಾಡಿ. ನಾಲ್ಕನೇ ಅಭ್ಯಾಸ, ಕತ್ತನ್ನು ಕೆಳಗೆ ನೋಡುತ್ತಾ ನಿಮ್ಮ ಗಡ್ಡ ಭಾಗವನ್ನು ಎದೆಗೆ ತೂಗಿಸಿ. ನಿಧಾನಕ್ಕೆ ಉಸಿರನ್ನು ಒಳ ತಗೊಳ್ಳುತ್ತಾ ಮೇಲೆ ನೋಡಿ. ಕತ್ತಿನ ಹಿಂದಿನ ಭಾಗ ನಿಮ್ಮ ಬೆನ್ನಿಗೆ ತಾಕಬೇಕು. ಹೀಗೆ ನಿಧಾನಕ್ಕೆ ಉಸಿರನ್ನು ಬಿಡುತ್ತಾ ಕೆಳಗೆ ನೋಡಿ. ಇದನ್ನು 5 ಬಾರಿ ರಿಪೀಟ್ ಮಾಡಿ. ಇದರ ಜೊತೆಗೆ 2 ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡುತ್ತಾ ನಿಮ್ಮ ತಲೆಯ ಹಿಂದಿನ ಭಾಗಕ್ಕೆ ಇಟ್ಟುಕೊಂಡು ನಿಧಾನಕ್ಕೆ ಕತ್ತನ್ನು ಕೆಳವತ್ತಬೇಕು. 1ರಿಂದ 10 ನಿಧಾನವಾಗಿ ಮನಸ್ಸಿನಲ್ಲಿಯೇ ಎಣಿಸಿಕೊಳ್ಳಿ. ಇದನ್ನು 5 ಬಾರಿ ರಿಪೀಟ್ ಮಾಡಿ. ಮುಂದಿನ ಅಭ್ಯಾಸ 5. ಕತ್ತು, ಬೆನ್ನು ಮತ್ತು ತಲೆ ನೇರವಾಗಿದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ದೃಷ್ಟಿಯನ್ನು ಮುಂದೆ ಒಂದು ಜಾಗಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕತ್ತನ್ನು ಮಾತ್ರ ಬಲಕ್ಕೆ, ಹಾಗೆ ಬ್ಯಾಕ್ ಟು ಸೆಂಟರ್, ಹಾಗೆಯೇ ಕತ್ತನ್ನು ಎಡಕ್ಕೆ ತಿರುಗಿಸಿ ನೋಡಿ. ಇದನ್ನು ಬ್ರೀತಿಂಗ್ ಜೊತೆ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಮುಂದೆ ನೋಡಿ, ನಿಧಾನಕ್ಕೆ ಉಸಿರು ಬಿಡ್ತಾ ಬಲಕ್ಕೆ, ಮತ್ತೆ ಉಸಿರನ್ನು ತಗೊಳ್ತಾ ಸೆಂಟರ್, ಉಸಿರನ್ನು ಬಿಡ್ತಾ ಎಡಕ್ಕೆ,
ಉಸಿರನ್ನು ತಗೊಳ್ತಾ ಸೆಂಟರ್. ಹೀಗೆ 5ರಿಂದ 10 ಬಾರಿ ರಿಪೀಟ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್, ಕತ್ತನ್ನು ಬಲಭಾಗಕ್ಕೆ ಬಾಗಿಸಿ ಹಾಗೆ ನೇರ ಮುಂದೆ ನೋಡಬೇಕು. ಈಗ ಎಡಕ್ಕೆ ಬಾಗಿಸಿ ಮತ್ತೆ ನೇರ. ಇದನ್ನು ಉಸಿರಾಟದ ಜೊತೆ ಮಾಡೋಣ. ಉಸಿರು ತಗೊಳ್ತಾ ಮುಂದೆ ನೋಡಿ, ಉಸಿರನ್ನು ನಿಧಾನಕ್ಕೆ ಬಿಡ್ತಾ ಬಲಕ್ಕೆ, ಉಸಿರು ತಗೊಳ್ತಾ ಬ್ಯಾಕ್ ಟು ಸೆಂಟರ್, ಉಸಿರನ್ನು ಬಿಡ್ತಾ ಎಡ ಪಕ್ಕಕ್ಕೆ ಬಗ್ಗಿಸಿ. ಇದಾದ ನಂತರ ಎಡಗೈಯಿಂದ ಬಲ ತಲೆಯ ಮೇಲೆ ಇಟ್ಟುಕೊಂಡು ನಿಧಾನಕ್ಕೆ ಕತ್ತನ್ನು ಕೆಳಗೆ ಒತ್ತಿರಿ. 1ರಿಂದ 10 ಎಣಿಸಿಕೊಳ್ಳಬೇಕು. ಮುಂದಿನ ಅಭ್ಯಾಸ ನೆಕ್ ರೊಟೇಷನ್ಸ್. ಕ್ಲಾಕ್ ವೈಸ್ ರೊಟೇಷನ್. ನಿಮ್ಮ ತಲೆಯನ್ನು ನಿಧಾನಕ್ಕೆ ಬಲಗಡೆ ತಿರುಗಿಸಿ, ಉಸಿರನ್ನು ಒಳ ತಗೊಳ್ತಾ ಹಿಂದಕ್ಕೆ ಹೋಗಿ, ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಎಡಕ್ಕೆ, ಎಡದಿಂದ ಮುಂದಕ್ಕೆ ಬಂದು ಗಡ್ಡವನ್ನು ಎದೆಗೆ ತಾಕಿಸಿ. ಇದನ್ನು 3 ಬಾರಿ ರಿಪೀಟ್ ಮಾಡಿದ ನಂತರ ಎಡಕ್ಕೆ ನಿಧಾನಕ್ಕೆ ಉಸಿರು ತಗೊಳ್ತಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡ್ಕೊಳ್ಳಿ. ಹಿಂದಕ್ಕೆ ನಿಧಾನಕ್ಕೆ ಉಸಿರು ಬಿಡ್ತಾ ಬಲಕ್ಕೆ ಬನ್ನಿ, ಬಲದಿಂದ ನಿಧಾನಕ್ಕೆ ಮುಂದಕ್ಕೆ ಬನ್ನಿ. ಇದನ್ನು ಸಹ 3 ಬಾರಿ ರಿಪೀಟ್ ಮಾಡಿ. ಕೊನೆಯ ಅಭ್ಯಾಸ 6. ನೀವು ಇರುವ ಕಡೆಯೇ ಎದ್ದು ನಿಂತ್ಕೊಳ್ಳಿ. 2 ಕೈಗಳನ್ನು ಮುಂದೆ ಚಾಚಿ, ಹೆಬ್ಬೆರಳನ್ನು ಬಿಟ್ಟು ಮಿಕ್ಕಿದ ಬೆರಳುಗಳನ್ನ ಒಳಗೆ ಮಡಚಿ ಮುಷ್ಟಿ ಮಾಡಿ ಇಟ್ಕೊಳ್ಳಿ. ಈಗ ಬಲಗೈಯನ್ನು ಬಲಗಡೆ 45 ಡಿಗ್ರಿ ಆ್ಯಂಗಲ್ಗೆ ಡಯಾಗ್ನಲ್ ಆಗಿ ತಗೊಳ್ಳಿ. ಹಾಗೆ ಎಡಗೈಯನ್ನು ಎಡಕ್ಕೆ 45 ಆ್ಯಂಗಲಲ್ಲಿ ಡಯಾಗ್ನಲ್ ಆಗಿ ತಗೊಳ್ಳಿ. ಈಗ 2 ಭುಜಗಳನ್ನು ಹಿಂದಕ್ಕೆ ಬೆನ್ನಿನ ಮಧ್ಯಭಾಗಕ್ಕೆ ತಾಗಿಸೋ ಹಾಗೆ ಪ್ರಯತ್ನ ಮಾಡಿ. ಇದನ್ನು 10 ಬಾರಿ ರಿಪೀಟ್ ಮಾಡಿ.